ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ನವಂಬರ್ 27 ಮತ್ತು 28 ಎರಡು ದಿನದ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ನವಂಬರ್ 27 ಮತ್ತು 28 ಎರಡು ದಿನದ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ದಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಅದ್ರದ್ದು ಯಾವುದು ಪಾಯಿಂಟ್ಸ್ ಮಿಸ್ ಆಗಿಲ್ಲ. ಸೊ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಇದು ಒಂದು ಸ್ವಲ್ಪ ಲೆಂದಿಯಾಗಿ ಬರುತ್ತೆ. ಸೊ ಇದರಲ್ಲಿ ಕವರ್ ಮಾಡ್ತಾ ಹೋಗೋಣ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಏನಿದೆ ನೋಡಿ, ಬಂಗಾಳ ಕೊಲ್ಲಿಗೆ ಅಪ್ಪಳಿಸಲಿರುವ ಅಂತ ಕೇಳ್ತಾರೆ. ಅಂದರೆ ಇನ್ನೂ ಅಪ್ಪಳಿಸಿಲ್ಲ, ನೆಕ್ಸ್ಟ್ ದಿನಗಳಲ್ಲಿ ಅಪ್ಪಳಿಸುತ್ತೆ. ಈ ಒಂದು ಚಂಡಮಾರುತ ಅಂದರೆ ಪೆಂಗಲ್ ಹೆಸರಿನ ಚಂಡಮಾರುತಕ್ಕೆ ಯಾವ ದೇಶ ಹೆಸರಿಸಿದೆ ಅಂತ ಕೇಳ್ತಾರೆ. ನೋಡ್ರಿ, ನಮ್ಮ ದೇಶಕ್ಕೆ ಚಂಡಮಾರುತ ಬಂದು ಅಪ್ಪಳಿಸುತ್ತೆ ಅಂತ ಅಂದರೆ ನಮ್ಮ ದೇಶ ಅದಕ್ಕೆ ಹೆಸರಿಟ್ಟಿರಂಗಿಲ್ಲ. ಸೊ ಬೇರೆ ದೇಶ ಅದಕ್ಕೆ ಹೆಸರಿಟ್ಟಿರುತ್ತೆ. ಸೊ ಅದೊಂದು ಟ್ಯಾಕ್ಸಾನಮಿ ರೂಲ್ಸ್ ಐತಿ. ಸೊ ಅದರ ಪ್ರಕಾರ ಅವ್ರು ಹೆಸರಿಟ್ಟಿರ್ತಾರೆ. ಸೊ ಪೆಂಗಲ್ ಅನ್ನುವಂಥ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ಸೌದಿ ಅರೇಬಿಯಾ ದೇಶ ಹೆಸರನ್ನ ಇಟ್ಟಿದೆ. ಸೊ ಸುದ್ದಿ ಮಾಡ್ತಕ್ಕಂಥ ಒಂದು ಚಂಡಮಾರುತ ಆಗಿದೆ. ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಬಂದು ಅಪ್ಪಳಿಸ್ತಕ್ಕಂಥದ್ದು ಆಗಿದೆ. ಸೊ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಒಂದು ಮೋಡಗಳ ಚಲನೆ ಅಥವಾ ಅಲ್ಲಿ ಬರ್ತಕ್ಕಂಥ ವೇವ್ಸ್ ಮೇಲೆ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಕಾಳಿಂಗ ಸರ್ಪ ಇದು ಕಾಳಿಂಗ ಹಾವಿದೆಯಲ್ಲ, ಸೊ ಅದಕ್ಕೆ ಯಾವ ಹೆಸರನ್ನ ಇಡಲಾಗಿದೆ ಅಂತ ಕೇಳಿದರೆ. ಸೊ ಇತ್ತೀಚೆಗೆ ಇದಕ್ಕೆ ಅಂದರೆ ಬೇರೆ ಬೇರೆ ಪ್ರಭೇದಗಳು ಪತ್ತೆ ಆಗ್ತವೆ ಪ್ರತಿ ವರ್ಷ ಪ್ರತಿ ವರ್ಷ ಅಂದರೆ ಅವಾಗವಾಗ ಪತ್ತೆ ಆಗ್ತವೆ. ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಒಂದು ಕಳಿಂಗ ಸರ್ಪಕ್ಕೆ ಏನಪ್ಪ ಹೆಸರಿಟ್ಟಿದ್ದಾರೆ ಅಂತಂದರೆ ಓಪಿಯೋಪ್ಯಾಗಸ್ ಕಾಳಿಂಗ ಅಂತ ಹೆಸರಿಟ್ಟಿದ್ದಾರೆ. ನೋಡ್ರಿ, ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಸೊ ಈ ರೀತಿಯಾಗಿ ಒಂದು ಈಶ್ವರ್ ಖಂಡ್ರೆ ಇದಾರಲ್ಲ, ಯಾರು ರಾಜ್ಯ ಅರಣ್ಯ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಖಂಡ್ರೆರವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ಯಾಕಪ್ಪ ಅಂದರೆ ಈಶ್ವರ್ ಖಂಡ್ರೆರವ್ರ ಬಗ್ಗೆ ಕೂಡ ಸ್ವಲ್ಪ ಜ್ಞಾಪಕ ಇರಲಿ. ನೆಕ್ಸ್ಟ್, 2024 ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್, ಪ್ರತಿ ವರ್ಷ ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್ ಬರುತ್ತೆ. ಸೊ ಅದರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್ನಲ್ಲಿ ನಮ್ಮ ದೇಶದ ಸ್ಥಾನ ಎಷ್ಟು ಅಂದರೆ 23ನೇ ಸ್ಥಾನ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ. ಸೊ ನಮ್ಮ ದೇಶ 23ನೇದಾದರೆ ಇದನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಹೆನ್ರಿಚ್ ಪಾಸ್ಪೋರ್ಟ್ ಸಂಸ್ಥೆ ಇದಲ್ಲ, ಈ ಒಂದು ಪ್ರತಿ ವರ್ಷ ಸಸ್ಟೈನೇಬಲ್ ಟ್ರೇಡ್ ಇಂಡೆಕ್ಸ್ನ ಪ್ರತಿಪಾದನೆ ಮಾಡುತ್ತೆ ಅಥವಾ ಅದನ್ನು ಬಿಡುಗಡೆ ಮಾಡುತ್ತೆ. ಸೊ ಇದರಲ್ಲಿ ಫಸ್ಟ್ ಇರ್ತಕ್ಕಂಥ ದೇಶ ಯಾವುದಂದ್ರೆ ಇವಾಗ ಕಂಟಿನ್ಯೂ ಮಾಡೋಣ. ಫಸ್ಟ್ ಇರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ ಇದು ನ್ಯೂಜಿಲ್ಯಾಂಡ್ ದೇಶ ಇದೆಲ್ಲ. ಸೊ ಇದರದ್ದು ಫಸ್ಟ್ ದೇಶವಾಗಿದೆ. ಅದೇ ರೀತಿಯಾಗಿ ಸೆಕೆಂಡ್ ಯಾವುದಂದ್ರೆ UK, ಇಂಗ್ಲೆಂಡ್ ಇದೆಯಲ್ಲ, ಸೊ ಇದು ಸೆಕೆಂಡ್ ಇದೆ. ಸೊ ಫಸ್ಟ್ ಮತ್ತು ಸೆಕೆಂಡ್ ನೆನ್ಪಿಟ್ಕೊಡ್ರಿ. ಮತ್ತು ನಮ್ಮ ದೇಶ ಯಾವ ರ್ಯಾಂಕ್ ಇದೆ ಅಂದರೆ 23ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಅದನ್ನು ಕೂಡ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಹೋಗೋದಾದರೆ ನಾಗಾಲ್ಯಾಂಡ್ ಒಳಗಡೆ ಪ್ರತಿ ವರ್ಷ ನಡೆಯುತ್ತೆ. ಸೊ ನಾಗಾಲ್ಯಾಂಡ್ನಲ್ಲಿ ನಡೀತಕ್ಕಂಥ ಹೆಸರಾಂತ ಹಾರ್ನ್ಬಿಲ್ ಉತ್ಸವ 2024 ಮತ್ತು ಇದು 25ನೇ ಆವೃತ್ತಿ. ನೆನಪಿರಲಿ, 2024 ವರ್ಷ ಆದರೆ 25ನೇ ಆವೃತ್ತಿ ಅದು. ಸೊ ಇದರಲ್ಲಿ ಯಾವ ದೇಶವು ಅಥವಾ ದೇಶಗಳು ಪಾಲುದಾರವಾಗಲಿವೆ ಅಂತ ಕೇಳಿದ್ದಾರೆ. ಸೊ ಒಂದೇ ದೇಶ ಅಲ್ಲ, 2 ಪಾಲುದಾರವಾಗಲಿವೆ. ಸೊ ಯಾವ ಅಂದರೆ ಜಪಾನ್ ಮತ್ತು ವೇಲ್ಸ್, ಇವೆರಡು ದೇಶಗಳಿದಾವಲ್ಲ, ಆಪ್ಷನ್ ಸಿ ಸರಿಯಾಗುತ್ತೆ. ಏನಪ್ಪ ಅಂದರೆ ಇವೆರಡು ದೇಶಗಳು ಕೂಡಿ ಈ ಒಂದು ನಾಗಾಲ್ಯಾಂಡ್ನ ಹಾರ್ನ್ಬಿಲ್ ಉತ್ಸವಕ್ಕೆ ಈ ವರ್ಷ ಪಾಲುದಾರ ಹೊಂದಿವೆ, ಅಂದರೆ ಅದರಲ್ಲೇ ಪಾರ್ಟಿಸಿಪೇಟ್ ಮಾಡಲಿವೆ. ಸೊ ಅದೇ ರೀತಿಯಾಗಿ ಇದು ಪ್ರತಿ ವರ್ಷ ನಡೀತಕ್ಕಂಥ ಒಂದು ಹಾರ್ನ್ಬಿಲ್ ಅಂತ ಅಂದರೆ ಏನಪ್ಪ ಅಂದರೆ ಇದೊಂದು ಒಂದು ಪಕ್ಷಿಯ ರೂಪದಲ್ಲಿ, ಅಂದರೆ ಪಕ್ಷಿ ನೋಡೋಕ್ಕೆ ಚಂದವಾಗಿದೆ. ಸೊ ಅದರ ರೂಪದಲ್ಲಿ ಇವರು ಉಡುಗೆ ತೊಡುಗೆಯನ್ನು ತೊಟ್ಟುಕೊಂಡು ಒಂದು ಆಚರಿಸ್ತಕ್ಕಂಥ ಹಬ್ಬವಾಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಹಾರ್ನ್ಬಿಲ್ ಆಚರಿಸ್ತಕ್ಕಂಥದ್ದು ದಾಂಡೇಲಿ. ಸ್ವಲ್ಪ ನೆನಪಿರಲಿ, ದಾಂಡೇಲಿಯಲ್ಲಿ ಈ ಒಂದು ಹಾರ್ನ್ಬಿಲ್ ಹಬ್ಬವನ್ನು ನಮ್ಮ ಕರ್ನಾಟಕದ ದಾಂಡೇಲಿಯಲ್ಲಿ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಆರೋಗ್ಯ ಕೇಂದ್ರಗಳಿಗೆ ಸೌರಶಕ್ತಿ ಬಳಸಿ ಸಂಪೂರ್ಣ ವಿದ್ಯುತ್ ಪೂರೈಸುತ್ತಿರತಕ್ಕಂಥ ಭಾರತದ ಮೊದಲ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಮೇನ್ ನಮ್ಮ ಕರ್ನಾಟಕದ ಜಿಲ್ಲೆ ಆಗಿದೆ. ಸೊ ಅದು ಯಾವುದಪ್ಪ ಅಂತಂದರೆ ಆಪ್ಷನ್ ಎ ರಾಯಚೂರು ಜಿಲ್ಲೆ. ಸೊ ರಾಯಚೂರಿನಲ್ಲಿ ಅಂದರೆ ಸೋಲಾರ್ ಪವರನ್ನು ಬಳಸಿಕೊಂಡು ಈ ಒಂದು ಆರೋಗ್ಯ ಕೇಂದ್ರಗಳಿಗೆ ಸಂಪೂರ್ಣವಾಗಿ ಒಂದು ವಿದ್ಯುತ್ತನ್ನು ಪೂರೈಸ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದರೆ ಇದು ಈ ರೀತಿಯಾಗಿ ಹೊರಹೊಮ್ಮಿದೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆ. ಸ್ವಲ್ಪ ನೆನಪಿನಲ್ಲಿರಲಿ. ನೆಕ್ಸ್ಟ್, ಕೇಂದ್ರ ಸರ್ಕಾರವು ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಮಾಡಲು ಯಾವ ಪೋರ್ಟಲನ್ನು ಅಭಿವೃದ್ಧಿ ಮಾಡಿದೆ ಅಂತ ಕೇಳಿದರೆ. ಸೊ ಯಾವ ಪೋರ್ಟಲನ್ನು, ಇದು ಪೋರ್ಟಲ್ ಆಗಬೇಕಿದು, ಪೋರ್ಟಲ್ ಸ್ವಲ್ಪ ಮಿಸ್ಟೇಕ್ ಆಗಿದೆ.
ನೆಕ್ಸ್ಟ್ ದಿನಗಳಲ್ಲಿ ಈ ರೀತಿಯಾದ ಮಿಸ್ಟೇಕ್ ಆಗದೇ ಇರೋ ರೀತಿಯಾಗಿ ನಾನು ನೋಡ್ಕೊತೀನಿ. ಸೊ ಅದೇ ರೀತಿಯಾಗಿ ಯಾವ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಅಂದರೆ ವಿಷನ್ ಪೋರ್ಟಲ್ ಇದೆಯಲ್ಲ, ಸೊ ಯುವಕರಿಗೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಅಭಿವೃದ್ಧಿಪಡಿಸತಕ್ಕಂಥ ಪೋರ್ಟಲ್ ಆಗಿದೆ. ಇದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ನೆನಪಿರಲಿ ಹೆಸರು, ಜಿತೇಂದ್ರ ಸಿಂಗ್. ಇವರು ಏನಂತಂದರೆ ರಾಷ್ಟ್ರೀಯ ಅಥವಾ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಇವರು. ಸೊ ಇವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಜಿತೇಂದ್ರ ಸಿಂಗ್ ರವರು. ನೆಕ್ಸ್ಟ್, ಭಾರತದ ಮೊದಲ ಸಂವಿಧಾನ ವಸ್ತು ಸಂಗ್ರಹಾಲಯವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನವೆಂಬರ್ 26 ಸಂವಿಧಾನ ದಿವಸ ಅಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಅದರ ಒಂದು ಸವಿ ನೆನಪಿಗೋಸ್ಕರ ಅಥವಾ ಅದರ ಒಂದು ಪ್ರಾಮುಖ್ಯತೆ ಕೊಡುವ ಸಲುವಾಗಿ ಎಲ್ಲಿ ಅಂತಂದರೆ ಹರಿಯಾಣದ ಸೋನಿಪತ್, ನೆನಪಿರಲಿ ಹೆಸರು, ಸೋನಿಪತ್ನಲ್ಲಿ ಈ ಒಂದು ಭಾರತದ ಮೊದಲ ಸಂವಿಧಾನ ವಸ್ತು ಸಂಗ್ರಹಾಲಯವನ್ನು ಪ್ರಾರಂಭಿಸಲಾಗಿದೆ. ಸೊ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಸಂಸ್ಥೆ ಯಾವುದಂದರೆ ಒ ಪಿ ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿ ಅಥವಾ ಗ್ಲೋಬಲ್ ವಿಶ್ವವಿದ್ಯಾಲಯ. ಸೊ ಈ ವಿಶ್ವವಿದ್ಯಾಲಯ ಇದೆಯಲ್ಲ, ಇದನ್ನು ಪ್ರಾರಂಭಿಸಿದೆ. ವಿಶ್ವವಿದ್ಯಾಲಯ ಏನಪ್ಪ ಅಂತಂದರೆ ಮೊದಲ ಸಂವಿಧಾನಿಕ ವಸ್ತು ಸಂಗ್ರಹಾಲಯ. ನೆನಪಿರಲಿ, ಮೊದಲ ಅಂತ ಬಂದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ, ಪ್ರಶ್ನೆಗಳು ತುಂಬ ಬರೋ ಚಾನ್ಸಸ್ ಇದೆ ಮೊದಲ ಅಂತ ಬಂದಲ್ಲಿ. ನೆಕ್ಸ್ಟ್ ಹೋಗೋಣ. 2024 ಡೇವಿಸ್ ಕಪ್ ಅನ್ನು ಯಾವ ದೇಶ ಗೆದ್ದಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, 2024 ಡೇವಿಸ್ ಕಪ್ ಅನ್ನು ಅಂದರೆ ಓವರ್ ಆಲ್ ತುಂಬ ಜನ ಆಟ ಆಡಿರ್ತಾರೆ. ಇದು ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಟೆನ್ನಿಸ್ ಕ್ರೀಡೆಗೆ. ಸೊ ಇದನ್ನು ಓವರ್ ಆಲ್ ಆಗಿ ಒಂದು ಮೆಡಲ್ ಟ್ಯಾಲಿಯಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಇದು ಇಟಲಿ ದೇಶ ಇದನ್ನು ಗೆದ್ದುಕೊಂಡಿದೆ. ಮತ್ತು ಇದು ಏನಪ್ಪ ಅಂದರೆ ಡೇವಿಸ್ ಕಪ್ಪು ರನ್ನರ್ ಅಪ್ ಆಗಿರ್ತಕ್ಕಂಥದ್ದು ಅಂದರೆ ಫೈನಲ್ನಲ್ಲಿ ಸೋತಿರ್ತಕ್ಕಂಥದ್ದು ನೆದರ್ಲ್ಯಾಂಡ್. ನೆನಪಿರಲಿ, ನೆದರ್ಲ್ಯಾಂಡ್ ದೇಶ ರನ್ನರ್ ಅಪ್ ತಂಡವಾಗಿದೆ. ಅದೇ ರೀತಿಯಾಗಿ ಇದು 112ನೇ ಎಡಿಷನ್, ಇದು ಅಂದರೆ 112ನೇ ಆವೃತ್ತಿ ಇದ್ದಾಗಿದೆ ಈ ವರ್ಷ 2024ರಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತು ಇದು ನಡೆದಿರ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ಸ್ಪೇನ್ನಲ್ಲಿ ನಡೆದಿದೆ. ಇದರ ವೆನ್ಯೂ ಎಲ್ಲಿತ್ತಂದರೆ ಸ್ಪೇನ್ನಲ್ಲಿತ್ತು. ಸ್ವಲ್ಪ ನೆನಪಿರಲಿ, ಗೆದ್ದಿರ್ತಕ್ಕಂಥದ್ದು ಇಟಲಿ ತಂಡವಾಗಿದೆ. ನೆಕ್ಸ್ಟ್, ರಾಷ್ಟ್ರಪತಿಗಳು ಸಂವಿಧಾನ ದಿನದಂದು ಅಂದರೆ ಸಂವಿಧಾನ ದಿನ ನವೆಂಬರ್ 26ರಂದು ನಾವು ಸಂವಿಧಾನ ದಿನ ಆಚರಿಸಿದ್ದೀವಿ. ಸೊ ಅದರಲ್ಲಿ ಎಷ್ಟು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದ್ದಾರೆ. ಸೊ ಸಂವಿಧಾನದ 75 ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು. ಬಟ್ ಇದಷ್ಟೇ ಅಲ್ಲ, ಇಲ್ಲಿ ಆನ್ಸರ್ ಏನಾಗುತ್ತೆ, ಈ ಪ್ರಶ್ನೆ ಪ್ರಕಾರ ಆನ್ಸರ್ ಎ ಆಗುತ್ತೆ. ಬಟ್ ಅವರು ಇದಷ್ಟೇ ಮಾಡಿಲ್ಲ. ಏನಪ್ಪ ಅಂತಂದರೆ ಒಂದು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟ್ ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇವೆರಡೂನ ರಾಷ್ಟ್ರಪತಿಯವರು ಬಿಡುಗಡೆ ಮಾಡಿದ್ದಾರೆ. ಸ್ವಲ್ಪ ಇದಿರಲಿ, ಏನಪ್ಪ ಅಂದರೆ ನಮ್ಮ ಒಂದು ಸಂವಿಧಾನಿಕ ದಿನವನ್ನು ಆಚರಿಸ್ತೇವಲ್ಲ, ಅದರ ನೆನಪಿಗೋಸ್ಕರ ಮಾಡಿದ್ದಾರೆ. ಸೊ ತುಂಬ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಇದರ ಧ್ಯೇಯ, ಇನ್ನು ಘೋಷವಾಕ್ಯ ಅಥವಾ ಥೀಮ್ ಅಂತ ಕರಿತೀವಿ. ಧ್ಯೇಯ ಏನಾಗಿತ್ತು, ಧ್ಯೇಯ ಒಂದು ಸ್ವಲ್ಪ ನೆನಪಿರಲಿ, ಏನಾಗಿತ್ತು ಅಂದರೆ ಧ್ಯೇಯ ವಾಕ್ಯ ಅಂತ ಕರಿತೀವಿ. ಹಮಾರ ಸಂವಿಧಾನ್ ಹಿಂದಿ ಒಳಗಡೆ ಇದೆ. ಇದನ್ನು ಅಂದರೆ ಈ ಧ್ಯೇಯ ವಾಕ್ಯಗಳು ಏನಿರ್ತಾವಲ್ಲ, ಇದರ ಟ್ರಾನ್ಸ್ಲೇಷನ್ ಇರಲ್ಲ. ಯಾಕಪ್ಪ ಅಂತಂದರೆ ಧ್ಯೇಯ ವಾಕ್ಯ ಇರೋದೇ ಅದರಲ್ಲಿರ್ತಕ್ಕಂಥದ್ದು ಹಮಾರ ಸ್ವಾಭಿಮಾನ್. ಯಾರಾದರೂ ಟ್ರಾನ್ಸ್ಲೇಷನ್ ಮಾಡಿದರೆ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಡಿ. ಯಾಕಪ್ಪ ಅಂತಂದರೆ ಟ್ರಾನ್ಸ್ಲೇಷನ್ ಇಲ್ಲದೇ ಅರ್ಥ ಮಾಡ್ಕೋಬೇಕು ಇವುಗಳನ್ನ. ಧ್ಯೇಯ ವಾಕ್ಯಗಳು ಮತ್ತು ಅವು ಕೋಡ್ಸ್ ಇರ್ತಾವಲ್ಲ, ಅವೆಲ್ಲ ಟ್ರಾನ್ಸ್ಲೇಷನ್ ಇರಲ್ಲ. ಸೊ ಡೈರೆಕ್ಟಾಗಿ ನಾವು ಇದೇ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಮಾರ ಸಂವಿಧಾನ್ ಹಮಾರ ಸ್ವಾಭಿಮಾನ ಅನ್ನುವಂಥದ್ದು ಇದರ ಧ್ಯೇಯ ವಾಕ್ಯವಾಗಿತ್ತು. ಯಾವುದು, ನಮ್ಮ ಸಂವಿಧಾನ ದಿವಸ ನವೆಂಬರ್ 26 2024 ಒಂದು ಇದು ಆಗಿತ್ತು ಧ್ಯೇಯ ವಾಕ್ಯ. ನೆಕ್ಸ್ಟ್, ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರಿತೀವಿ. 2.0 ಪ್ರಾಜೆಕ್ಟ್, ಇದು ಭಾಳ ಸುದ್ದಿ ಒಳಗಡೆ ಐತಿ. 2.0 ಪ್ರಾಜೆಕ್ಟ್ ಯಾವ ಮಂತ್ರಾಲಯ ಇದನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಯಾವ ಮಂತ್ರಾಲಯ ಬಿಡುಗಡೆ ಮಾಡಿದೆ ಅನ್ನೋದಕ್ಕಿಂತ ಪ್ಯಾನ್ 2.0 ಪ್ರಾಜೆಕ್ಟ್ ಏನಪ್ಪ ಅಂತ ಕೇಳೋಣ. ಸೊ ಈ ಪ್ರಾಜೆಕ್ಟ್ ಏನಿದೆಯಲ್ಲ, ಇದು ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಟ್ರೂ ಐಡೆಂಟಿಟಿಯನ್ನು ಗುರುತು ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಸ್ಟ್ರಾಂಗ್ ಆಗಿ ಈ ವ್ಯಕ್ತಿ ಇವನೇ ಅಂತ ಆಧಾರ್ ಕಾರ್ಡಿಗೆ ಕೂಡ ಲಿಂಕನ್ನು ಕೂಡ ಮಾಡಿದ್ದಾರೆ. ಸೊ ನೀವು 1000 ಪೇ ಮಾಡಿ ಆಲ್ರೆಡಿ ಲಿಂಕ್ ಕೂಡ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಯಾರು ಲಿಂಕ್ ಮಾಡಿಲ್ಲ ಅವ್ರು ಲಿಂಕ್ ಮಾಡಿಕೊಡ್ರಿ, ಯಾಕಂದರೆ ಕಂಪಲ್ಸರಿ ಆಗಿದೆ ಇದು. ಮತ್ತು ಪ್ಯಾನ್ 2.0 ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಪರ್ಮನೆಂಟ್ ಐಡೆಂಟಿಟಿ, ಅಂದರೆ ಸ್ಟ್ರಾಂಗ್ ಐಡೆಂಟಿಟಿ. ಈ ವ್ಯಕ್ತಿಗೆ ಪ್ಯಾನ್ ಕಾರ್ಡ್ ಅನ್ನು ತೋರಿಸಿದ್ರೆ ಅದರೊಳಗಡೆ ಏನು ವ್ಯತ್ಯಾಸ ಕಂಡು ಬರೋಂಗಿಲ್ಲ,
ಅದು ಟ್ರೂ ಐಡೆಂಟಿಟಿ ಆಗಿರುತ್ತೆ. ಸೊ ಆ ರೀತಿಯಾಗಿ ಒಂದು ಅಭಿವೃದ್ಧಿ ಪಡಿಸುವ ಸಲುವಾಗಿ ಇದನ್ನು ಪ್ರಾರಂಭ ಮಾಡಿದೆ. ಸೊ ಇದನ್ನು ಏನಪ್ಪ ಅಂದರೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹಣಕಾಸು ಮಂತ್ರಾಲಯ, ಹಣಕಾಸು ಸಚಿವಾಲಯ ಕೂಡ ಅನ್ಬೋದು. ಸೊ ಇದು ಏನಿದೆಯಲ್ಲ ಈ ಒಂದು ಪ್ಯಾನ್ 2.0 ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಚಿವಾಲಯವಾಗಿದೆ ಅಥವಾ ಮಂತ್ರಾಲಯವಾಗಿದೆ. ನೆಕ್ಸ್ಟ್ ಐ ಸಿ ಜಿ ಅಂದರೆ ಏನು? ಇಂಡಿಯನ್ ಕೋಸ್ಟ್ ಗಾರ್ಡ್, ಭಾರತೀಯ ತಟರಕ್ಷಕ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದರ ನ್ಯಾಷನಲ್ ಮೇರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಸ್ಯಾರೆಕ್ಸ್ 2024, ಸ್ಯಾರೆಕ್ಸ್ 2024 ಅಂತ ಅಂದ್ರೇನು? ನ್ಯಾಷನಲ್ ಮೇರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಎಕ್ಸಸೈಸ್ ಹಣ್ಣು ಆಗಿದೆ. ಆವಕ್ಕಿದು ಹಣ್ಣು ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದರೆ, ಸೊ ಇದನ್ನು ಎಲ್ಲಿ ನಡೆಸಲಾಗಿದೆ ಅಂತ ಅಂದರೆ ಈ ಆವೃತ್ತಿಯದು ಕೊಚ್ಚಿಯಲ್ಲಿ ನಡೆಸಲಾಗಿದ್ದು, ಸೊ ಇದೇನಪ್ಪ ಅಂದರೆ ಡಿಫೆನ್ಸ್ ಸೆಕ್ರೆಟರಿ ಇದ್ದಾರಲ್ಲ ರಾಜೇಶ್ ಕುಮಾರ್ ಇವರು ಡಿಫೆನ್ಸ್ ಸೆಕ್ರೆಟರಿ ಇವಾಗ. ಸೊ ಇವರು ಏನಿದಾರಲ್ಲ ಇವರ ವತಿಯಿಂದ ಇದನ್ನು ಪ್ರಾರಂಭ ಮಾಡಲಾಗಿದೆ. ಮತ್ತು ನ್ಯಾಷನಲ್ ಮೇರಿಟೈಮ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಬೋರ್ಡ್ ಇದೆಯಲ್ಲ, ಸೊ ಅದರಿಂದ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅದು ಒಂದು ಯೂನಿಟ್ ಅದು. ಸೊ ಅದರ ಮೂಲಕ ಈ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು. ಕಾರ್ಯಾಚರಣೆ ಅನ್ನೋದಕ್ಕಿಂತ ಇದೊಂದು ಅಭ್ಯಾಸ ಅಂತ ಕೂಡ ಹೇಳ್ಬೋದು. ಸ್ಯಾರೆಕ್ಸ್ 24 ಅನ್ನುವಂಥದ್ರ ಫುಲ್ ಫಾರ್ಮ್ ಕೇಳ್ಬೋದು, ನಿಮಗೆ ಎಲ್ಲಿ ನಡೀತು ಅಂತ ಕೇಳ್ಬೋದು, ಮತ್ತು ಯಾವ ಸಂಸ್ಥೆ ನಡೆಸ್ತು ಅಂತ ಕೇಳ್ಬೋದು. ಸೊ ಎಲ್ಲ ಸ್ವಲ್ಪ ತಲೆಯಲ್ಲಿ ಇರಲಿ. ನೆಕ್ಸ್ಟ್, ಯಾವ ಭಾರತೀಯ ಲೇಖಕರಿಗೆ 2024ರ ಎರಾಸ್ಮಸ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಎರಾಸ್ಮಸ್ ಪ್ರಶಸ್ತಿ ಅನ್ನುವಂಥದ್ದು ಲೇಖಕರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿದೆ, ಅವರ ಒಂದು ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಪ್ಷನ್ ಡಿ, ಅಮಿತಾಬ್ ಘೋಷ್. ನಮ್ಮ ಭಾರತದ ರೈಟರ್ ಆಗಿದ್ದು ಅಮಿತಾಬ್ ಘೋಷ್ ಅವರಿಗೆ ಇದನ್ನು ನೀಡಿದ್ದಾರೆ. ಸೊ ಇವ್ರಿಗೆ ಯಾಕೆ ನೀಡಿದಾರಪ್ಪ ಅಂತಂದರೆ ಒಂದು ಇದಕ್ಕೆ ಏನಪ್ಪ ಅಂದರೆ ಇವರೊಂದು ಲೇಖನ ಬರೆದಿದ್ದಾರೆ. ಏನಪ್ಪ ಅಂದರೆ ಇಮ್ಯಾಜಿನಿಂಗ್ ದ unthinkable and for addressing the issue of climate change. ಒಂದು ಸ್ವಲ್ಪ ಲೆಂದಿ ಇದೆ, ನೆನ್ಪಿಟ್ಕೊಡ್ರಿ. ಯಾಕಪ್ಪ ಅಂತಂದರೆ ನೀವು ಆಲ್ರೆಡಿ ಕ್ವಶನ್ ಪೇಪರ್ಗಳನ್ನ ನೋಡಿರ್ಬೋದು, ನಮ್ಮ KPSC ಮತ್ತು KA ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂತ. ಸೊ ಅದರ ಮೇಲೆ ನೀವೆಲ್ಲನೂ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಸ್ವಲ್ಪ ಇಂಟ್ರೆಸ್ಟ್ ಕಾನ್ಸಂಟ್ರೇಟ್ ಮಾಡಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಟೈಮ್ ಕೊಡ್ತಾ ಇರಿ. ಸೊ ಇಲ್ಲಿ ನೋಡಿ, ಇಮ್ಯಾಜಿನಿಂಗ್ ದ ಅನ್ಥಿಂಕೇಬಲ್ ಆ್ಯಂಡ್ ಫಾರ್ ಅಡ್ರೆಸ್ಸಿಂಗ್ ದ ಇಶ್ಯೂ ಆಫ್ ಕ್ಲೈಮೇಟ್ ಚೇಂಜ್ ಇದ್ರ ಬಗ್ಗೆ ಇವರು ಬಹಳ ವಿಸ್ತಾರವಾಗಿ ಲೇಖನವನ್ನು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, ಭಾರತದ ಯಾವ ಕರಾವಳಿ ಗ್ರಾಮಗಳನ್ನು ಯುನೆಸ್ಕೋ ಸುನಾಮಿ ಸಿದ್ಧವೆಂದು ಬಿಡಿಸಿ ಬರಬೇಕಾಗಿತ್ತು. ಸಿದ್ಧವೆಂದು ಅಂದರೆ ಸುನಾಮಿ, ಇಂಗ್ಲೀಷ್ ಒಳಗಡೆ ಏನೈತಿ ಸ್ಪೆಲ್ಲಿಂಗ್ ಸುನಾಮಿ ಅಂತ ಐತಿ, ಸುನಾಮಿ ಅಂತ. ಸಿದ್ಧ ಅಂತಂದರೆ ರೆಡಿ, ಅಂದರೆ ಸುನಾಮಿಗೆ ಯಾವಾಗಲೂ ರೆಡಿ ಇರ್ತಕ್ಕಂಥ ಗ್ರಾಮಗಳು ಎಂದು ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಅಂತಂದರೆ ಒಡಿಶಾ ರಾಜ್ಯದ ಎಷ್ಟು ಅಂತಂದರೆ 24 ಹಳ್ಳಿಗಳು. ಸೊ ಹಳ್ಳಿಗಳಿದಾವಲ್ಲ, ಸೊ ಈ ಹಳ್ಳಿಗಳನ್ನು ಮೇನಾಗಿ ಒಂದಿಷ್ಟನ್ನು ಗುರುತಿಸಿ ಯುನೆಸ್ಕೋ ಏನಿದೆಯಲ್ಲ ಇವುಗಳನ್ನು ಸುನಾಮಿ ಸಿದ್ಧ ಹಳ್ಳಿಗಳಂತ ಗುರುತು ಮಾಡಿಕೊಂಡಿದೆ. ಅಂದರೆ ಈ ಒಂದು ಸುನಾಮಿ ಸಂಭವಿಸ್ತಕ್ಕಂಥ ಮುಖ್ಯವಾದ ಹಳ್ಳಿಗಳು ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. 24 ಹಳ್ಳಿಗಳು ನೆನ್ಪಿಡ್ಲಿ. ನೆಕ್ಸ್ಟ್, 2025ರ ಆರ್ಮಿ ಪರೇಡ್ ಆಗಬೇಕಿದು. ಪರೇಡ್ ಡೇಟ್ ಆಗಿದೆ, ಡೇಟ್ ಅಂತ ಯಾವ ಮೂಡ್ನಾಗಿದ್ದು ಬರ್ತಾನೆ. ಆರ್ಮಿ ಪರೇಡನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಆಯೋಜಿಸಲಾಗಿದ್ದು ಎಲ್ಲಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಪುಣೆಯಲ್ಲಿ ಇದನ್ನು ಅಂದರೆ 2025 ನಡೆಸಲಾಗುವುದು. ಎಲ್ಲಪ್ಪ ಅಂದರೆ ಜನವರಿ 15 ಆರ್ಮಿ ಡೇ ಆಚರಿಸ್ತೇವಲ್ಲ, ಸೊ ಅದೇ ರೀತಿಯಾಗಿ ಈ ಒಂದು ಪುಣೆಯಲ್ಲಿ ಜನವರಿ 15 ಆಚರಿಸಲಾಗುವುದು. ಅದೇ ರೀತಿ 2024 ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಇದು ಲಕ್ನೋದಲ್ಲಿ ನಡೆದಿದೆ. ಸೊ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇದು ಪುಣೆ 2025 ಆರ್ಮಿ ಪರೇಡ್ ನಡೆಯುತ್ತೆ. ಸೊ ಜನವರಿ 15. ಸೊ ಅದಕ್ಕೋಸ್ಕರ ಇವಾಗಿಂದ ತಯಾರಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಸುದ್ದಿಯಲ್ಲಿದೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಅಂದರೆ 2 ದಿನದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದೆ. ನಾಳೆ ಕಂಟಿನ್ಯೂವೇಷನ್ ಬರ್ತಾ ಇದೆ. ಯಾವುದೇ ದಿನ ಅದು ಸ್ಕಿಪ್ ಆದರೂ ಏನಪ್ಪ ಅಂದರೆ ಅದ್ರ ಕರೆಂಟ್ ಅಫೇರ್ಸ್ ಮಿಸ್ ಆಗಿರಲ್ಲ. ಸೊ ಅದನ್ನು ನೆಕ್ಸ್ಟ್ ದಿನದಲ್ಲಿ ನಾನು ಇವತ್ತು ಹ್ಯಾಂಗೆ ಆ್ಯಡ್ ಮಾಡಿದ್ನಲ್ಲ, ಸೊ ಅದೇ ರೀತಿಗೆ ಆ್ಯಡ್ ಮಾಡಿ ಹಾಕಿರ್ತೀನಿ. ಎವ್ರಿ ಸಂಡೇ ವೀಕ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ.
ಇರುತ್ತೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಸೊ ಅವುಗಳನ್ನು ಕೂಡ ನೋಡ್ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕ್ಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಯಾಕಪ್ಪ ಅಂತಂದರೆ ಇವತ್ತೇನು ಡಿಸ್ಕಸ್ ಮಾಡಿದ್ದೀವಲ್ಲ, ಸೊ ಇದರದ್ದು ಹ್ಯಾಂಡ್ ರಿಟನ್ ನೋಟ್ಸ್ ಡೀಟೇಲ್ ಆಗಿ ಹ್ಯಾಂಡ್ ರಿಟನ್ ನೋಟ್ಸನ್ನು ನಾನು ಗ್ರೂಪ್ ಒಳಗಡೆ ಕೂಡ ಆ್ಯಡ್ ಮಾಡಿರ್ತೀನಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಡ್ರಿ. PDF ಮುಖಾಂತರ ಕೂಡ ನೋಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.